ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ ಒಂಟಿ ಮಹಿಳೆ ಮಹಾಲಕ್ಷ್ಮಿ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಸ್ನೇಹಿತರೆ, ಕೃತ್ಯವನ್ನು ನಡೆಸಿರೋ ಚಾಲಕಿ ಪೊಲೀಸರ ಕೈಗೂ ಸಿಗದೆ ಈಶಾನ್ಯ ರಾಜ್ಯಕ್ಕೆ ಪರಾರಿಯಾಗಿದ್ದಾನೆ. ಆರೋಪಿಯ ಬೆನ್ನು ಹತ್ತಿದ ಖಾಕಿ ಪಡೆ ಸದ್ಯದಲ್ಲೇ ಆತನನ್ನು ಹೇಗಾದರೂ ಮಾಡಿ ಬಂಧಿಸಿ ಈ ಕೇಸ್ನ ಸದ್ಯದಲ್ಲೇ ತೆರೆ ಎಳೆಯೋ ಸೂಚನೆ ಕೂಡ ನೀಡಿದ್ದಾರೆ. ಆದರೆ ಸ್ನೇಹಿತರೆ, ಈ ಕೇಸ್ನ ಕುರಿತಾದಂಥ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮತ್ತು ಅಚ್ಚರಿಯ ಭಯಾನಕ ವಿಷಯಗಳನ್ನು ಕೂಡ ನಾನು ಹಂಚಿಕೊಳ್ಳಲೇಬೇಕು. ಈ ಆರೋಪಿ ಮಹಾಲಕ್ಷ್ಮಿಗೆ ಸ್ನೇಹಿತನಾಗಿದ್ದ, ಆಪ್ತನಾಗಿದ್ದ, ಜೊತೆಗೆ ಆಕೆಯೊಂದಿಗೆ ಸಲುಗೆಯಿಂದ ಬೆರೆತಿದ್ದ ಅನ್ನೋ ಮಾಹಿತಿಗಳು ಈಗ ಲಭ್ಯವಾಗಿರೋದು. ಇನ್ನೂ ಅಚ್ಚರಿಯ ವಿಷಯ ಅಂದರೆ, ಕೃತ್ಯ ನಡೆದ ನಂತರ ಅತ್ಯಾಧುನಿಕ ಮೆಡಿಕಲ್ ತಂತ್ರಜ್ಞಾನ FSLಗೂ ಕೂಡ ಸುಳಿವು ಸಿಗದಂತೆ ಯಾವುದೋ ಒಂದು ರಾಸಾಯನಿಕವನ್ನು ಬಳಸಿ ಆ ನೆತ್ತರಿನ ಕಲೆಗಳನ್ನು ಕೂಡ ಸ್ವಚ್ಛ ಮಾಡಿ ಶುದ್ಧಗೊಳಿಸಿ, ಜೊತೆಗೆ ಫ್ರಿಜ್ನಲ್ಲಿದ್ದಂಥ ದೇಹದ ತುಂಡುಗಳನ್ನು ಆ ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಇಟ್ಟು ಜಾಣನಂತೆ ಸ್ಥಳದಿಂದ ಪೇರಿ ಕಿತ್ತಿದ್ದಾನೆ. ಈ ಕೃತ್ಯ ನಡೆದ ನಂತರ ಆಕೆಯ ಮಹಾಲಕ್ಷ್ಮಿಯ ತಮ್ಮನಿಗೂ ಕರೆ ಮಾಡಿ, ನಾನು ಈ ಕೃತ್ಯವನ್ನು ಎಸಗಿಬಿಟ್ಟಿದ್ದೇನೆ, ನಾನು ಪೊಲೀಸರಿಗೆ ಶರಣಾಗ್ತೀನಿ, ಸಿಕ್ಕಿಬಿಡ್ತೀನಿ, ನನ್ನನ್ನು ಬಂಧಿಸ್ತಾರೆ ಅನ್ನೋ ಆಘಾತಕಾರಿಯಾದಂಥ ವಿಷಯಗಳನ್ನು ಕೂಡ ಹಂಚಿಕೊಂಡು ಅದಾದ ನಂತರ ಬೆಂಗಳೂರಿನಿಂದ ಈಶಾನ್ಯ ರಾಜ್ಯಕ್ಕೆ ಪೇರಿ ಕಿತ್ತುಬಿಟ್ಟಿದ್ದಾನೆ. ಆದರೆ ಇನ್ನಷ್ಟು ಅಚ್ಚರಿಯ ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಈ ಹಂತಕ ಒಂಟಿಯಾಗಿ ವೈಯಾಲಿ ಕಾವಲ್ನಲ್ಲಿ ನೆಲೆಸಿದ್ದಂಥ ಮಹಾಲಕ್ಷ್ಮಿ ಮನೆಗೆ ಬಂದು ಆಕೆಯ ತಲೆಗೆ ಬಲವಾಗಿ ಹೊಡೆದು ಆಕೆಯ ಪ್ರಾಣವನ್ನು ತೆಗೆದು ಬಿಡ್ತಾನೆ. ಬಳಿಕ ಹರಿತವಾದಂಥ ಆಯುಧದಿಂದ ಜೀವ ಚೆಲ್ಲಿದ ದೇಹವನ್ನು ಬರೋಬ್ಬರಿ 50 ತುಂಡುಗಳಾಗಿ ಮಾಡಿ ತುಂಬ ಪ್ಲಾಂಡಾಗಿ ಕರಾರುವಕ್ಕಾಗಿ ಈ ಕೃತ್ಯವನ್ನು ಎಸಗಿರೋದು ಬೆಳಕಿಗೆ ಬಂದಿರೋದು. ಸ್ನೇಹಿತರೆ, ಇತ್ತೀಚೆಗೆ ರಂಗಾಯಣ ರಘು ಅಭಿನಯದ ಸಸ್ಪೆನ್ಸ್ ಥ್ರಿಲ್ಲರ್ ಶಾಕಾಹಾರಿ ಸಿನಿಮಾವನ್ನು ನೀವು ನೆನಪಿಸ್ಕೊಳ್ಬೋದು. ನೋಡಿರದೇ ಇದ್ದರೆ ಆ ಸಿನಿಮಾವನ್ನು ನೋಡು ಕೂಡ ನೀವು ಅದನ್ನು ಅನುಭವಿಸಬಹುದು. ಅಲ್ಲಿ ಇದೇ ರಂಗಾಯಣ ರಘು ದೇಹದ ಒಂದು ತುಂಡುಗಳನ್ನು ಛಿದ್ರ ಮಾಡಿ, ಜೊತೆಗೆ ಆ ತುಂಡುಗಳನ್ನು ಒಲೆಗೆ ಹಾಕಿ ಸುಡ್ತಾನೆ. ಈ ರೀತಿಯಾದಂಥ ಸೇಮ್ ಸೀನನ್ನು ನೀವು ಇಲ್ಲಿ ಕಾಣ್ಬೋದು. ಜೊತೆಗೆ ಸ್ನೇಹಿತರೆ, ಇನ್ನೊಂದು ಸಿನಿಮಾವನ್ನು ಕೂಡ ನಾನು ನೆನಪು ಮಾಡ್ಕೊಳ್ಬೋದು. ಕೋಲ್ಡ್ ಕೇಸ್ ಅನ್ನೋ ಭಯಾನಕ ಸಿನಿಮಾದಲ್ಲೂ ಕೂಡ ಹಣದಾಸೆಗೆ ಮಹಿಳೆಯನ್ನು ಈ ರೀತಿ ತುಂಡಾಗಿ ಕತ್ತರಿಸಿ ಜೊತೆಗೆ ಫ್ರಿಜ್ನಲ್ಲಿಟ್ಟು ಖತರ್ನಾಕ್ ಕೇಡಿಯ ಕಥೆಯನ್ನು ಕೂಡ ಹೋಲ್ತಕ್ಕಂಥ ಕೃತ್ಯ ಅದು ಕೂಡ ಅನ್ಬೋದು. ಈ ಫ್ರಿಜ್ನಲ್ಲಿ ಇಟ್ಟಿರೋದ್ರಿಂದ ಈ ಕೋಲ್ಡ್ ಕೇಸ್ ಸಿನಿಮಾ ಮತ್ತು ಈ ಒಂದು ನೈಜ ಕಥೆಯನ್ನು, ಇವೆರಡೂ ಕಥೆಗಳನ್ನು ಆಧರಿಸಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಾದರೆ ಸೇಮ್ ಕ್ರೈಮ್ ಸೀನ್ ಇಲ್ಲೂ ಕೂಡ ನಡೆದಿರೋದು. ಸ್ನೇಹಿತರೆ, ಈ ಮಹಾಲಕ್ಷ್ಮಿಯ ಕಥೆಗೆ ಬಂದರೆ, ಈ ಕೃತ್ಯದ ಬಳಿಕ ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಇದೀಗ ಮೊಬೈಲ್ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಕೂಡ ನಿಮಗೂ ಕೂಡ ಗೊತ್ತಾಗಿರ್ಬೋದು. ಅದನ್ನು FSLಗೆ ಕಳಿಸಲಾಗಿದೆ. ಆದರೆ ಇನ್ನೂ ಕೂಡ ದೊಡ್ಡ ತಲೆನೋವಾಗಿರೋದೇ ಈ FSL ತಜ್ಞರಿಗೆ. ಅದಕ್ಕೆ ಕಾರಣ ಕೂಡ ಇದೆ. ಆತ ಕೃತ್ಯ ನಡೆದ ಸ್ಥಳದಲ್ಲಿ ಕತ್ತರಿಸಿದಂತಹ ಯಾವುದೇ ಗುರುತು ಕೂಡ ಸಿಗದಂತೆ ಮಾಡಿಬಿಟ್ಟಿದ್ದಾನೆ. ಯಾಕೆಂದರೆ ಯಾವಾಗಲೂ ಕೂಡ ಎಲ್ಲಿ ಯಾವ ಜಾಗದಲ್ಲಿ ಈ ಕ್ರೂರಿಗಳು, ಈ ಆರೋಪಿಗಳು, ಜೊತೆಗೆ ಈ ಅಪರಾಧಿಗಳು ಕೃತ್ಯ ನಡೆದ ಸ್ಥಳದಲ್ಲಿ ಏನಾದರೂ ಒಂದಿಷ್ಟು ಮಾಹಿತಿಗಳನ್ನ ಬಿಟ್ಟು ಹೋಗೇ ಇರ್ತಾರೆ. ಇನ್ನೂ ಕೂಡ ಈ ತಾಂತ್ರಿಕ ಯುಗದಲ್ಲಿ 21st ಸೆಂಚುರಿಯಲ್ಲಿ ಎಂತಹ ಕೈದಿ ಆಗಿರಲಿ, ಅವನು ಎಂತಹ ಕ್ರಿಮಿನಲ್ ಐಡಿಯಾಸ್ಗಳನ್ನು ಯೂಸ್ ಮಾಡಿರಲಿ, ತಂತ್ರಜ್ಞಾನದಿಂದ ಜೊತೆಗೆ ಮೆಡಿಕಲ್ ಟೆಕ್ನಿಕ್ಸ್ಗಳಿಂದ ಅವನ್ನೆಲ್ಲವನ್ನು ಕೂಡ ಪತ್ತೆ ಹಚ್ತಾರೆ. ಆದರೆ ಇಲ್ಲಿ ಮಹಾಲಕ್ಷ್ಮಿಯ ಕೇಸ್ನಲ್ಲಿ ಆಕೆಯ ದೇಹದ ನೆತ್ತರು ಹರಿಸಿದಂಥ ನೆಲವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಬಿಟ್ಟಿದ್ದಾನೆ. ಇನ್ನು FSLನವ್ರಿಗೆ ಅದು ಎಷ್ಟು ಅರಸಾಹಸವಾಗಿಬಿಟ್ಟಿದೆ ಅಂದರೆ, ಆ ತಜ್ಞರು ಲುಮಿನಾಲ್ ಅನ್ನೋ ಒಂದು ಕೆಮಿಕಲ್ನ ಬಳಸ್ತಾರೆ. ಯಾವಾಗಲೇ ಆಗಲಿ ಈ ರೀತಿಯಾದಂಥ ಕೃತ್ಯ ನಡೆದ ಸ್ಥಳಗಳಲ್ಲಿ FSL ತಜ್ಞರು ಏನು ಮಾಡ್ತಾರೆ, ಆರಂಭದಲ್ಲಿ ಆ ನೆತ್ತರಿನ ಕಲೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಲುಮಿನಾಲ್ ಅನ್ನೋ ಕೆಮಿಕಲ್ಗಳನ್ನು ಬಳಸಿ ಆ ಕಲೆಗಳನ್ನು ಪತ್ತೆ ಹಚ್ತಾರೆ, ಎಲ್ಲೆಲ್ಲಿದೆ ಕಲೆಗಳು ಅಂತ. 200 ದಿನದ ಹಿಂದಿನ ಕಲೆಗಳನ್ನು ಕೂಡ ಇದೇ ಕೆಮಿಕಲ್ನ ಬಳಸಿ ಪತ್ತೆ ಹಚ್ಚಬಹುದು. ಆದರೆ ಈ ಮಹಾಲಕ್ಷ್ಮಿಯ ಕೇಸ್ನಲ್ಲಿ ಹಾಗಾಗಿಲ್ಲ. ಅದನ್ನು ಪತ್ತೆ ಹಚ್ಚೋದೇ ದೊಡ್ಡ ಅರಸಾಹಸವಾಗಿಬಿಟ್ಟಿದೆ. ಯಾಕೆಂದರೆ ಈ ಕೆಮಿಕಲ್ನ ಬಳಸಿದರೂ ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ಕಲೆಗಳು ಕೂಡ ಪತ್ತೆ ಹಚ್ಚಲಾಗ್ತಾ ಇಲ್ಲ. ಎಲ್ಲೋ ಈ ಆರೋಪಿ ಈ ಕೃತ್ಯವನ್ನು ನಡೆಸಿದ ನಂತರ ಯಾವುದೋ ಒಂದು ರಾಸಾಯನಿಕವನ್ನು ಬಳಸಿ ಮನೆಯನ್ನು ಸ್ವಚ್ಛ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು FSLನ ವರದಿಗಳ ಪ್ರಕಾರ
ಆತ ಕೃತ್ಯ ನಡೆದ ನಂತರ ಯಾವುದೋ ವಿಡಿಯೋಗಳನ್ನು ನೋಡಿ, ಜೊತೆಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡಿ ಇದನ್ನು ಹೇಗೆ ಸಾಕ್ಷ್ಯ ನಾಶವನ್ನು ಮಾಡಬೇಕು, ಜೊತೆಗೆ ಈ ನೆತ್ತರಿನ ಕಲೆಗಳು ಮುಂದೆ ಇದೇ ಎವಿಡೆನ್ಸ್ ಆಗಬಾರ್ದು, ಐ ವಿಟ್ನೆಸ್ ಆಗಬಾರ್ದು ಅನ್ನೋದನ್ನ ನಾಶಪಡಿಸಲಿಕ್ಕೆ ಅವನು ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ಈ ಖತರ್ನಾಕ್ ಐಡಿಯಾಗಳನ್ನು ಕೂಡ ಬಳಸಿರುವ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಮಹಾಲಕ್ಷ್ಮಿ ಹತ್ಯೆಗೆ ಅನೈತಿಕ ಸಂಬಂಧ ಕೂಡ ಕಾರಣ ಅನ್ನಲಾಗ್ತಾ ಇದೆ. ಸದ್ಯ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಅದು ಕೂಡ ತಿಳಿದು ಬಂದಿರೋದು, ಆತ ಒಡಿಶಾ ಅಥವಾ ಪಶ್ಚಿಮ ಬಂಗಾಳ ಮೂಲದ ಪ್ರಿಯಕರನೇ ಈ ರೀತಿಯಾಗಿ ಭೀಕರವಾಗಿ ಹತ್ಯೆಗೈದು ಜೊತೆಗೆ ಪರಾರಿ ಕೂಡ ಆಗಿರೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ನೇಹಿತರೆ, ಇನ್ನೊಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕು. ಯಾಕೆಂದರೆ ಈ ಮೃತ ಮಹಾಲಕ್ಷ್ಮಿ ಕೆಲಸ ಮಾಡ್ತಾ ಇದ್ದಂಥ ಮಾಲ್ನಲ್ಲೇ ಈ ಆರೋಪಿ ಕೂಡ ಸ್ಕೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಇನ್ನೊಂದಿಷ್ಟು ಮಾಹಿತಿಗಳು, ಅಪ್ಡೇಟ್ಸ್ಗಳು ಸಿಗ್ತಾ ಇರೋದು. ಆರಂಭದಲ್ಲಿ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತಂತೆ, ಜೊತೆಗೆ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿದೆ, ಜೊತೆಗೆ ಒಟ್ಟಾಗಿ ಆಗ ಈಗ ಸೇರ್ತಾ ಇರೋದು, ಜೊತೆ ಬೆರೀತಾ ಇರೋದು, ಮನೆಗೆ ಬಂದು ಹೋಗ್ತಾ ಇರೋದು, ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಇರೋದು ಕೂಡ ಶುರುವಾಗಿಬಿಟ್ಟಿದೆ. ಆದರೆ ಅದು ಇನ್ನೊಂದು ಹಂತಕ್ಕೆ ಹೋದಾಗ, ಇವರಿಬ್ಬರ ಸಲಿಗೆ ವಿಪರೀತಕ್ಕೆ ಹೋದಾಗ, ಯಾವಾಗ ಮಹಾಲಕ್ಷ್ಮಿ ಇನ್ನೊಬ್ಬ ಗೆಳೆಯನ ಜೊತೆ ಸಂಪರ್ಕ ಇಟ್ಕೊಳ್ತಾಳೆ, ಜೊತೆಗೆ ಇನ್ನೊಬ್ಬ ಗೆಳೆಯನ ಜೊತೆ ಸಲಿಗೆಯನ್ನು ಬೆಳೆಸ್ಕೊಳ್ತಾಳೆ, ಈತನಿಗೆ ಆತ ಕೋಪಕ್ಕೆ ಈಡಾಗಿಬಿಟ್ಟಿದ್ದಾನೆ, ಜೊತೆಗೆ ವಿಕೋಪಕ್ಕೆ ಹೋಗ್ಬಿಟ್ಟಿದ್ದಾನೆ, ತನಗೆ ಮೋಸ ಮಾಡಿಬಿಟ್ಲು ಅನ್ನೋ ಒಂದು ಗಿಲ್ಟ್ ಆತನಿಗೆ ಕಾಡ್ಬಿಟ್ಟಿದೆ. ಆಗ ಈ ರೀತಿಯಾದಂಥ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ಬೋದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಸ್ನೇಹಿತರೆ, ಈ ಥರದ ಕೇಸ್ಗಳಲ್ಲಿ ಆರಂಭದಲ್ಲಿ ಪ್ರೀತಿ, ಪ್ರೇಮ, ಜೊತೆಗೆ ಈ ಧೋಕಾ ಕೇಸ್ಗಳಿದಾವಲ್ಲ, ಅವೆಲ್ಲವೂ ಕೂಡ ಅಂತಿಮವಾಗಿ ಇದೇ ರೀತಿಯಾಗಿ ಪರಿಣಾಮವನ್ನು ಬೀರುವ ಸಾಧ್ಯತೆಗಳಿರುತ್ತೆ. ಯಾರಿಗೇ ಆಗಲಿ ಈ ಮೋಸ ಆದಾಗ ಈ ರೀತಿಯಾಗಿ ಮನುಷ್ಯ ಕ್ರಿಮಿಯಾಗಿ ಬದಲಾಗ್ತಾ ಹೋಗ್ತಾನೆ. ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಹೇಳಲೇಬೇಕು ಸ್ನೇಹಿತರೆ. ಇನ್ನು ಈ ಮಹಾಲಕ್ಷ್ಮಿ ಆರಂಭದಲ್ಲಿ ಸಲೂನ್ ಶಾಪ್ ಕೆಲಸಗಾರ ಅಶ್ರಫ್ ಅನ್ನೋ ಜೊತೆಗೆ ಸ್ನೇಹವನ್ನು ಬೆಳೆಸಿರ್ತಾಳೆ. ಕುಟುಂಬಸ್ಥರು ಆರಂಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಇದೇ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಶ್ರಫ್ ಮೇಲೆ. ಹಾಗಾಗಿ ಪೊಲೀಸರು ಆರಂಭದಲ್ಲಿ ಮೊದಲು ಇನ್ವೆಸ್ಟಿಗೇಷನನ್ನು ಶುರು ಮಾಡಿದ್ದೇ ಈ ಅಶ್ರಫ್ ಕಡೆಯಿಂದ. ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ, ಆತನ ಕಡೆಯಿಂದನೂ ಕೂಡ ಬಾಯಿ ಬಿಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಆತ ಒಪ್ಕೊಂಡ್ಬಿಟ್ಟಿದ್ದಾನೆ, ಮೊದಲು ನಾನು ಆಕೆಯೊಂದಿಗೆ ಸ್ನೇಹ ಬೆಳೆಸ್ಕೊಂಡೆ, ಸಂಪರ್ಕದಲ್ಲಿದ್ದದ್ದು ನಿಜ. ಇದೇ ಮಹಾಲಕ್ಷ್ಮಿ ಮನೆಯಲ್ಲಿದ್ದಾಗ, ಮಹಾಲಕ್ಷ್ಮಿ ಇಲ್ಲಿ ಮನೆಯಲ್ಲಿದ್ದಾಗ ಎಲ್ಲಿ ಅಂದರೆ ವಯಾಲಿ ಕಾವಲ್ನಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇರ್ತಾಳಲ್ವ, ಆವಾಗ ಸ್ನೇಹ ಸಲಿಗೆ ಬೆಳೆದಿದ್ದು ನಿಜ. ಆದರೆ ಅದು 6 ತಿಂಗಳ ಹಿಂದೆ. ನಾನು ಆಕೆ ತುಂಬ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡಿದ್ದು, ಸಂಬಂಧವನ್ನು ಬೆಳೆಸಿದ್ದು 6 ತಿಂಗಳ ಹಿಂದೆ. ಅದು ಯಾವಾಗ ಇದೇ ಮಹಾಲಕ್ಷ್ಮಿ ಅವರ ಕುಟುಂಬದವ್ರಿಗೆ ಗೊತ್ತಾಗುತ್ತೋ ಒಂದಿಷ್ಟು ಗಲಾಟೆಗಳಾಗುತ್ತೆ, ಜಗಳಗಳಾಗುತ್ತೆ, ವೈಮನಸ್ಸು ಉಂಟಾಗುತ್ತೆ. ಹಾಗಾಗಿ ಅವತ್ತಿಂದ ನಾನು ಅವಳ ಸ್ನೇಹವನ್ನೇ ಬಿಟ್ಟೆ. ಹಾಗೆ ತಂಟೆಗೂ ಕೂಡ ಇಲ್ಲಿಯವರೆಗೂ ನಾನು ಹೋಗಿಲ್ಲ ಅಂತ ಹೇಳಿ ಅಶ್ರಫ್ ಪೊಲೀಸರ ಮುಂದೆ ತಪ್ಪು ಒಪ್ಕೊಳ್ತಾನೆ. ಅದಾದ ನಂತರ ಪೊಲೀಸ್ನವರು ಕೂಡ ತುಂಬ ಜಾಣರು, ಈ ಥರದ ಕೇಸ್ಗಳಲ್ಲಿ ಯಾರ ಮಾತುಗಳನ್ನು ಬೇಗ ನಂಬಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವರಿಬ್ಬರ ನಡುವೆ ನಡೆದಂಥ ಮೊಬೈಲ್ ಕರೆಗಳು, ಕಾಲ್ ಲಿಸ್ಟನ್ನು ಕೂಡ ತೆಗೆದು ನೋಡಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಒಂದು 6 ತಿಂಗಳಿಂದ ಸಂಪರ್ಕದಲ್ಲಿ ಇಲ್ಲದೆ ಇರೋದು ಖಚಿತವಾಗಿರೋದ್ರಿಂದ ಅಶ್ರಫ್ ಮಾತುಗಳಲ್ಲಿ ಸತ್ಯಾಸತ್ಯತೆ ಇದೆ ಅನ್ನೋದನ್ನ ನಂಬಿ ಆತನನ್ನು ಮನೆಗೆ ಕಳಿಸಿದ್ದಾರೆ. ಇದಿಷ್ಟು ಈ ಕೇಸ್ನ ಸಂಪೂರ್ಣ ವರದಿ. ಸದ್ಯ ಈಗ ಪೊಲೀಸರ ಚಿತ್ತ ಇದೇ ಈಶಾನ್ಯ ರಾಜ್ಯದ ಆರೋಪಿಯ ಕಡೆ ನೆಟ್ಟಿದೆ. ಇನ್ನು ಎಲ್ಲರೂ ಕೂಡ ಟಾರ್ಗೆಟ್ ಪಾಯಿಂಟ್ ಮಾಡಿರೋದು ಈಗ ಅವನ ವಿರುದ್ಧ. ಆತನನ್ನು ಪತ್ತೆ ಹಚ್ಚಲಾಗ್ತಾ ಇದೆ, ಜೊತೆಗೆ ಆತನನ್ನು ಬೇಗ ನಾವು ಬಂಧಿಸ್ತೀವಿ ಅಂತ ಕಮಿಷನರ್ ದಯಾನಂದ್ ಕೂಡ ಭರವಸೆ ನೀಡಿದ್ದಾರೆ. ಇದಿಷ್ಟು ಈ ಮಹಾಲಕ್ಷ್ಮಿ ಕೇಸ್ನಲ್ಲಿ ನಡೆದಿರ್ತಕ್ಕಂಥ ಅಪ್ಡೇಟ್ಸ್ಗಳು. ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.